ಇಲ್ಲಿ ಸೆಟ್ ಹಾಕ್ಬಿಟ್ಟು, ಸೆಟ್ ಅಂದ್ರೆ ಮೀನ್ಸ್ ಎಕ್ಸಿಬಿಷನ್ ತರ, ಮತ್ತೆ ಮರ್ಮೇಡ್ ಶೋ ಕೂಡ ಇಲ್ಲಿದೆ. ಸೊ ಟಿಕೆಟ್ ತಗೋಬೇಕು. ಇದಕ್ಕೆ ಟಿಕೆಟ್ ಇರುತ್ತೆ 70 ರುಪೀಸ್ ಪರ್ ಪರ್ಸನ್ಗೆ. ಸೊ ಅಣ್ಣ ತಗೊಂಬರ್ತೀನಿ ಅಂತ ಹೋಗಿದ್ದಾನೆ. Hey guys, welcome back to my YouTube channel. ಗೈಸ್, ಇವತ್ತು ಹೊರ ಹೋಗ್ತಾ ಇದ್ವಿ. ಹೊರಗಡೆಯಲ್ಲಿ ಅಂದ್ರೆ ಎಕ್ಸಿಬಿಷನ್ ಬಂದಿದೆ ಇಲ್ಲಿ. ಅವತಾರ್ ಮೂವಿ ಗೊತ್ತಿದೆ ಅಲ್ವಾ ನಿಮ್ಗೆ? ಆ ತರನೇ ಇಲ್ಲಿ ಸೆಟ್ ಹಾಕ್ಬಿಟ್ಟು, ಸೆಟ್ ಅಂದ್ರೆ ಮೀನ್ಸ್ ಎಕ್ಸಿಬಿಷನ್ ತರ, ಮತ್ತೆ ಮರ್ಮೇಡ್ ಶೋ ಕೂಡ ಇಲ್ಲಿದೆ. ಸೊ ಹೋಗೋಣ, ಚೆನ್ನಾಗಿರುತ್ತೆ, ಪಾಪುಗೂ ಕೂಡ ಚೆನ್ನಾಗಿರುತ್ತೆ ಅಂತ. ಅಂದ್ರೆ ಇವಾಗ ಪಾಪುಗೆ 6 ಮಂತ್, ಇನ್ನೇನು 2 ಡೇಸ್ ಹೋದ್ರೆ 18 ಬಂದ್ರೆ 7 ಮಂತ್ ಪಾಪುಗೆ. ಇವಾಗ ಅದಕ್ಕೂ ಸ್ವಲ್ಪ ಬುದ್ಧಿ ಬಂದಿರೋದ್ರಿಂದ ಅಂಥದ್ದೆಲ್ಲ ನೋಡ್ರೆ ಅದಕ್ಕೂ ಖುಷಿ ಆಗತ್ತೆ, ಚೆನ್ನಾಗಿರುತ್ತೆ ಅಂತ ಹೋಗ್ತಾ ಇದೀವಿ. ನಮ್ಮ ಮನೆಯವರು ಅದೇ ಹೋಗೋಣ ಅಂದಿದ್ರು ಇವತ್ತು. ಸೊ ಅದಕ್ಕೆ ರೆಡಿ ಆಗಿದ್ದೀನಿ, ಇವಾಗ ಅದೇ ಹೋಗ್ಬೇಕು. ಗೈಸ್, ಅದೇ ಇವಾಗ ಹೋಗ್ತಾ ಇದೀವಿ. ನಾನು, ಇವರು ಅನು ಯಾರು ಅಂದ್ರೆ ನಮ್ಮನೇಲಿ ಇರ್ತಾರೆ, ಪಾಪು ನೋಡ್ಕೊಂತಾರೆ, ಜೊತೆಗಿರ್ತಾರೆ. ಹೇಳು. ಅಕ್ಕ. ಅದೇ ಅನು, ನಾನು, ನನ್ನ ತಮ್ಮನ ಬರ್ತಾ ಇದಾರೆ, ಇವರು ನಮ್ಮನೆಯವರು. ಹೊರಡೋಣ. ಅದೇ ಗೈಸಿಗೆ ಹೋಗ್ತಾ ಇದ್ದೀವಿ. ಒಂದು ಸ್ಲಿಪ್ಪರ್. ಗೈಸ್, ಅಣ್ಣನೂ ನಮ್ಮ ಜೊತೆ ಬರ್ತಾ ಇದ್ದಾನೆ, ಅವನು ಬರ್ತೀನಿ ಅಂದ. ಗೈಸ್, ಇದೆ ಎಂಟ್ರೆನ್ಸು. ಇಲ್ಲಿಂದ ಹೀಗೆ ಒಳಗೆ ಹೋಗ್ಬೇಕು. ಗೈಸ್, ಇವಾಗ ಅದ್ರ ಹೊರಗೆ ಬಂದು ನಿಂತಿದ್ದೀವಿ. ಅದೇ ಟಿಕೆಟ್ ತಗೋಬೇಕು. ಇದಕ್ಕೆ ಟಿಕೆಟ್ ಇರುತ್ತೆ 70 ರುಪೀಸ್ ಪರ್ ಪರ್ಸನ್ಗೆ. ಸೊ ಅಣ್ಣ ತಗೊಂಬರ್ತೀನಿ ಅಂತ ಹೋಗಿದ್ದಾನೆ. ಆಕ್ಚುಲಿ ರಶ್ ಇದೆ ಅನ್ಸುತ್ತೆ, ಅಂದ್ರೆ ತುಂಬಾ ಏನಿಲ್ಲ, ಹೊರಗಡೆ ಏನ್ ಗೊತ್ತಾಗ್ತಿಲ್ಲ, ಬಟ್ ವೆಹಿಕಲ್ ತುಂಬಾ ನಿಂತಿದೆ. ಬಾ ಇಲ್ಲಿ ಅನು. ಅಮ್ಮು, ಒಲ್ಲಿಗೆ ಬಂದಿದ್ದೀವಿ ಬಂಗಾರು? ಇಲ್ಲಾಡಿ, ಇಲ್ಲಿ ಇಲ್ಲಾಡು. ಹೊರಗೆ ಬಂದಿದ್ದೀವಮ್ಮ. ಗೈಸ್, ಅದೇ ಟಿಕೆಟ್ ತರ್ತಿದ್ದಂಗೆ ಒಳಗೆ ಹೋಗೋದು. ಗೈಸ್, ಒಳಗಡೆ ಹೇಗಿದೆ ಅಂದರೆ ಸೇಮ್ ಅವತಾರ್ ಮೂವಿಯಲ್ಲಿ ಸೆಟ್ ಇರುತ್ತಲ್ವ, ಆ ಥರನೇ ಇದೆ. ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳಿರೋರು ವಿಸಿಟ್ ಮಾಡಿ, ಯಾಕೆಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ, ಮಕ್ಳಿಗೆ ಖುಷಿ ಆಗುತ್ತೆ. ಆ್ಯಕ್ಚುಲಿ ಏನೋ ಒಂಥರ ಲೈಟಿಂಗ್ಸ್ ಆಗಲಿ ಅಥವಾ ಅಲ್ಲಿ ಇರೋವಂಥ ಒಂದು ಆ್ಯಂಬಿಯನ್ಸ್ ಆಗಲಿ ಮಕ್ಳಿಗೆ ಇಷ್ಟ ಆಗುತ್ತೆ. ಒಂದ್ಸರಿ ಫ್ಯಾಮಿಲಿ ಸಮೇತ ವಿಸಿಟ್ ಮಾಡಿ. ನೆಕ್ಸ್ಟ್ ಗೈಸ್, ಇಲ್ಲಿ ಫಿಶ್ಶಿಂದು ಅಕ್ವೇರಿಯಂ ಟನಲ್ ಬರುತ್ತಲ್ಲ, ಆ ಥರ ಇದೆ, ಅದು ಕೂಡ ಚೆನ್ನಾಗಿದೆ. ಗೈಸ್, ಪಾಪು ಅಂತೂ ನೋಡ್ತಾನೆ ಇತ್ತು. ಕ್ರೌಡ್ ಬೇರೆ ಇತ್ತಲ್ವಾ, ತುಂಬ ಜನ ಇದ್ರು, ಮತ್ತು ಎಲ್ಲಿ ಕರ್ಕೊಂಬಂದಿದ್ದಾರಲ್ಲ ಅಂತ ಅದಕ್ಕೆ ಫುಲ್ಲು ಅದು ಅಂತೂ ಫುಲ್ ಎಂಜಾಯ್ ಮಾಡ್ತಾ ಇತ್ತು. ಗೈಸ್, ಆ್ಯಕ್ಚುಲಿ ಹೇಳಬೇಕಂದ್ರೆ ಅಷ್ಟು ಕ್ರೌಡಲ್ಲಿ ಪಾಪು ಅಳ್ಲಿಕ್ಕೆ ಶುರು ಮಾಡ್ತಿತ್ತು. ಬಟ್ ಅಲ್ಲೆಲ್ಲ ಆ ಥರ ಇರೋದಕ್ಕೆ, ಲೈಟಿಂಗ್ಸ್ ಆಗಲಿ ಫಿಶ್ ಆ ಥರ ಎಲ್ಲ ಇರೋದಕ್ಕೆ ಪಾಪು ಅಳ್ಳಿಲ್ಲ. ನಾವು ಅಲ್ಲಿಂದ ಹೊರಗೆ ಬರೋವರೆಗೂ ಕೂಡ ಸುಮ್ಮನೆ ಇತ್ತು. ಪಾಪುಗೆ ಏನೋ ಒಂಥರ ಕಲರ್ ಪ್ಲೇಸಿಗೆ ಬಂದಿದ್ದೀನಿ ಅನ್ನೋ ಥರ ಫೀಲು. ಅದರಲ್ಲೂ ಪಾಪುಗೆ ಇದೆಲ್ಲ ಫಸ್ಟ್ ಟೈಮ್ ಆಗಿರೋದ್ರಿಂದ ಅದು ಫುಲ್ ಎಂಜಾಯ್ ಮಾಡ್ತು.
ಗೈಸ್ ಇಲ್ಲಿ ನೋಡ್ಬೋದು ಎಷ್ಟು ಕ್ರೌಡ್ ಇದೆ ಅಂತ. ಇದು ಮರ್ಮೇಡ್ ಇರುತ್ತಲ್ಲ ಅದು ಗೈಸ್ ಇಲ್ಲಿರೋದು. ಇಬ್ಬರಿದ್ದಾರೆ ಆಕ್ಚುಲಿ ಗೈಸ್. ಅಲ್ಲಿ ಮುಂದೆ ನೀರ್ ಬಿಡ್ತಾ ಇಲ್ಲ, ಈ ತರ ಕಂಬಿ ಅಂತಾರಲ್ಲ ಆ ತರ ಹಾಕಿದ್ದಾರೆ. ಹೀಗೆ ದೂರದಿಂದಾನೇ ನೋಡ್ಬೇಕು ಯಾರೇ ಬಂದ್ರು. ಗೈಸ್ ಆ್ಯಕ್ಚುಲಿ ನನಗೆ ಮುಂದೆ ಹೋಗ್ಲಿಕ್ಕೆ ಬಿಟ್ಟರು. ಅದೇ ಯೂಟ್ಯೂಬರ್ ಈ ಥರ ಯೂಟ್ಯೂಬ್ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಓಕೆ ಆಯಿತು ಹೋಗಿ ಅಂತ ಬಿಟ್ಟರು ನನಗೆ. ಪಾಪು ನೋಡ್ಬೋದು ಗೈಸ್, ಏನಿದು ಏನು ಮಾಡ್ತಿದ್ದಾರೆ ಅಂತ ಸುಮ್ಮನೆ ನೋಡುತ್ತೆ ಪಾಪ. ಗೈಸ್ ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಆ ನೀರೊಳಗೆ ಅವ್ರು ಹೇಗಿರ್ತಾರೋ ಏನೋ, ಸೀರಿಯಸ್ಲಿ ಹೆಂಗೆ ಫೀಲ್ ಆಗುತ್ತೆ ಅಂದರೆ ಲೈಕ್ ಒಂದ್ಸರಿ ಇಮ್ಯಾಜಿನೇಷನ್ ಮಾಡೋಕ್ಕೂ ನಮ್ಗೆ ಸಾಧ್ಯನೇ ಇಲ್ಲ. ಹಂಗೆ ನೀರೊಳಗೆ ಇದ್ದು ಎಷ್ಟೋ ಗಂಟೆಗಟ್ಟಲೆ ಇರ್ತಾರೆ ಅವರು. ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ ಪಾಪ. ಗೈಸ್ ನನಗೆ ಮರ್ಮೇಡ್ ಅಂದರೆ ತುಂಬ ಇಷ್ಟ. ಬಿಕಾಸ್ ಆವಾಗ ಗೊತ್ತಲ್ಲ ಗೈಸ್, ನಾವು ಚಿಕ್ಕವರಿದ್ದಾಗ ಮರ್ಮೇಡಿಂದು ಕಾರ್ಟೂನ್ಸ್ ಎಲ್ಲ ಬರೋದು, ಅದು ರಿಯಲ್ ಆಗಿ ನೋಡ್ತೀವಿ ಅಂದರೆ ಇನ್ನೇನೋ ಖುಷಿ ಥರ. ಗೈಸ್ ಹಾಗೆ ಈ ಕಡೆ ಹೊರಗೆ ಬಂದರೆ ಸ್ಟ್ರೀಟ್ ಫುಡ್ ಇದೆ. ಹಾಗೆ ನೀವೇನಾದರೂ ಪರ್ಚೇಸ್ ಮಾಡ್ತೀರಾ ಅಂದರೆ ಪರ್ಚೇಸ್ ಮಾಡ್ಬೋದು. ಗೈಸ್ ನಾವೇನೂ ತೊಗೊಳಕ್ಕೆ ಹೋಗಲಿಲ್ಲ, ಸುಮ್ಮನೆ ನೋಡಿದ್ವಿ ಅಷ್ಟೇ. ಗೈಸ್ ಈ ಕಡೆ ಹೊರಗೆ ಬಂದರೆ ಆಟ ಆಡೋದೆಲ್ಲ ಇದೆ. ಗೈಸ್ ನಾನು ಚಿಕ್ಕವಳಿದ್ದಾಗ ಅದನ್ನು ತುಂಬ ಆಟ ಆಡ್ತಿದ್ದೆ. ನನಗೆ ಈಗಲೂ ನೆನಪಿದೆ, ಆಟ ಮಾಡ್ತಿದ್ದೆ ನಾನು ಅದು ಆಟ ಆಡಬೇಕು ಅಂತ. ನನಗೆ ಅಷ್ಟಿಷ್ಟ. ಅದಕ್ಕೆ ಸುಮ್ಮನೆ ಪಾಪುಗೂ ಒಂದ್ಸತಿ ಹಿಂಗೆ ನಿಲ್ಲಿಸೋಣ ಅಂತ ಕರ್ಕೊಂಡು ಹೋಗ್ತಿದ್ನಿ, ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ. ಗುಂಡು ನೀನು ಆಡಪ್ಪ. ಎಷ್ಟು ಬಂತು? ಒಂದು 10, 12, 50 ರೂಪಾಯಿ ವಾಪಸ್ ಕೊಡಕ್ಕ. ಗೈಸ್ ಇಲ್ಲಿ ನಮಗೆ ಗೊತ್ತಿರಲಿಲ್ಲ 9:30ಗೆ ಎಲ್ಲ ಕ್ಲೋಸ್ ಅಂತೆ. ಪ್ರತಿಯೊಂದು ಕೂಡ ಯಾವುದೂ ಇರೋದಿಲ್ಲ 9:30ಗೆ ಎಲ್ಲ ಕ್ಲೋಸ್ ಆಗಲಿ. ನೋಡಿ ಲೈಟ್ ಆಫ್ ಮಾಡಿಬಿಟ್ಟಿದ್ದಾರೆ. ಗೈಸ್ ನೀವು ಯಾರಾದರೂ ಹೋಗ್ತೀರಾ ಅಂದರೆ ಸ್ವಲ್ಪ ಬೇಗನೆ ಹೋಗಿ. 9:30 ಅಷ್ಟರಲ್ಲಿ ನೀವು ಮತ್ತೆ ಮನೆಗೆ ಬಂದ್ಬಿಡ್ಬೋದು. 5:30ಗೆ ಆ್ಯಕ್ಚುಲಿ ಓಪನ್ ಇರುತ್ತೆ ಅಂದ್ಕೊತೀನಿ. ಗೈಸ್ ಹಂಗೆ ಹೊರಗೆ ಬಂದ್ವಿ. ಗೈಸ್ ಪಾಪಕ್ಕೆ ಫುಲ್ಲು ನಿದ್ದೆ ಗೈಸ್, ಹಂಗೆ ಕೈ ಮೇಲೇ ಮಲ್ಕೊಂಡ್ಬಿಡ್ತು. ಇನ್ನೇನು ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ಯಾರೆಲ್ಲ ಈ ಎಕ್ಸಿಬಿಷನ್ ಬಂದು ನೋಡಿಲ್ಲ ಬಂದು ನೋಡಿ.
ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ.